ಹುಣಸೂರು ನಗರದಲ್ಲಿ ಹಿಂದೂ ಸಂಘಟನೆಗಳು ಆಯೋಜಿಸಿದ ಹನುಮ ಜಯಂತಿಯು ಅದ್ದೂರಿಯಾಗಿ ನಡೆಯಿತು. ಕಲ್ಕುಣಿಕೆಯ ರಂಗನಾಥ ಬಡಾವಣೆಯಲ್ಲಿ ಜನಪ್ರತಿನಿಧಿಗಳು ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸಿ ನಂತರ ಹನುಮ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಗೆ ಚಾಲನೆ ನೀಡಿದರು. 31ನೇ ವರ್ಷದ ಹನುಮ ಜಯಂತಿಯು ಇಡೀ ನಗರವೇ ಕೇಸರಿಮಯವಾಗಿತ್ತು. ರಾಜ್ಯದಲ್ಲಿ ಗಮನ ಸೆಳೆದಿರುವ ಹುಣಸೂರು ಹನುಮ ಜಯಂತಿ ಪ್ರಯುಕ್ತ ಕೇಸರಿ ಬಣ್ಣದ ಬಟ್ಟೆ ಬ್ಯಾನರ್ಗಳು ವಿಶಿಷ್ಟವಾಗಿ ಅಲಂಕಾರವಾಗಿದ್ದವು. ಮೆರವಣಿಗೆಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಹನುಮ ಭಕ್ತರು ಭಾಗವಹಿಸಿದರು. ನಗರದ ಚಾಮುಂಡೇಶ್ವರಿ ಸೆಸ್ಕಾಂ ನೌಕರರು ಹಾಗೂ ಗುತ್ತಿಗೆದಾರರ ಸಂಘ ಹಾಗೂ ಜಯಪ್ರಕಾಶ್ ನಾರಾಯಣ್ ಟ್ರಸ್ಟ್ ಹಾಗೂ ಫೋಟೋಗ್ರಾಫರ್ ಸಂಘದ ವತಿಯಿಂದ ಪ್ರಸಾದ ವಿತರಿಸಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಟ್ಯಾಬ್ಲೂಗಳು ಹಾಗೂ ಕಲಾ ತಂಡಗಳು ಭಾಗವಹಿಸಿದರೆ ಚಂಡೇವಾದ್ಯ, ಡೊಳ್ಳು ಕುಣಿತ, ನಗಾರಿಯ ಸದ್ದಿಗೆ, ವಿವಿಧ ರೀತಿಯ ಡೋಲು ಶಬ್ದಕ್ಕೆ, ಡಿಜೆ ಹಾಡಿಗೆ ಯುವಕ ಯುವತಿಯರು ಕೇಸರಿ ಶಾಲು ಹಾಕಿಕೊಂಡು ಮೇಲೆ ತಿರುಗಿಸಿ ಕುಣಿದು ಕುಪ್ಪಳಿಸಿದರು. ಹನುಮ ಜಯಂತಿ ಹಿನ್ನೆಲೆ ಯಾವುದೇ ಅವಘಡ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ 1,000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದರು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.